ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಸಿಸೆನ್ ದೇಶಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿನ ದ್ವೀಪದಲ್ಲಿ ಜೊನಾಥನ್ ಎಂಬ ಆಮೆ 1832ರಲ್ಲಿ ಹುಟ್ಟಿತ್ತು. ಈಗ ಅದಕ್ಕೆ 194 ವರ್ಷ ಆಗಿದೆ. ಜಗತ್ತಿನ ಅತಿ ಹಿರಿಯ ಜೀವಿಯಾಗಿರುವ ಜೊನಾಥನ್ ಆಮೆಯನ್ನು ನಮ್ಮ ಪ್ರಧಾನಮಂತ್ರಿ ಭೇಟಿ ಮಾಡಿದ್ದಾರೆ. ನೋಡಿ, ಎಷ್ಟು ಅದ್ಭುತ ಅಲ್ಲ. ಜಗತ್ತಲ್ಲೇ ಅತಿ ಹಿರಿಯ ಜೀವಿಯಾಗಿರೋ ಆಮೆನ ಭೇಟಿ ಮಾಡೋಕ್ಕೆ ಹೋಗಿದ್ರು, ಬಂದಿದ್ದಾರೆ ನರೇಂದ್ರ ಮೋದಿಯವರು. ಆಮೇಲೆ ನೋಡೋಕ್ಕೆ ಯಾವ ಥರ ಇದೆ ನೋಡಿ, ಅದು ಎಷ್ಟು ವರ್ಷ ಆಗಿದೆ, ಅದು 194 ವರ್ಷ. ಆ ಥರ ಸುಮಾರು ಜೀವಿಗಳು ಇನ್ನೂ ಅಲ್ಲಿದ್ದಾವೆ. ಈ ಆಮೆ ಏನಿದೆ, ಆ ಥರ ಮರಿ ಆನೆಗಳು, ಆ ಥರ ಎಷ್ಟೋ ಆಮೆಗಳಿಗೆ ಇದು ಮುತ್ತಾತ ಥರ ಆಗೋಗ್ಬಿಟ್ಟಿದೆ. ಆಮೆಗಳು ತುಂಬ ಇದಾವಲ್ಲಿ. ಅದೇ ಥರ ಇದು ಜೊನಾಥನ್ನು ಅತಿ ಹಿರಿಯ ಜೀವಿ. ಅದನ್ನು ಮೀಟ್ ಮಾಡಿ ಅದಕ್ಕೆ ಎಲೆಗಳನ್ನ ತಿನ್ನಿಸಿ ಬಂದಿದ್ದಾರೆ ನರೇಂದ್ರ ಮೋದಿಯವರು. ನಮ್ಮ ಜಗತ್ತಲ್ಲೇ ತುಂಬ ಹಿರಿಯ ಜೀವಿಯಾಗಿರೋ ಜೊನಾಥನ್ ಆಮೆ ಇದು. ಮನುಷ್ಯರದಾಗಲಿ ಬೇರೆದಾಗಲಿ ಯಾವಾಗ ಏನಾಗುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಆದರೆ ಆಯುಸ್ಸು ತುಂಬ ಕಡಿಮೆ. ಆದರೆ ಈ ಜೊನಾಥನ್ಗೆ 194 ವರ್ಷ ಆದರೂ ಓಡಾಡ್ಕೊಂಡು ವೆಜ್ಗಳನ್ನ ತಿನ್ಕೊಂಡು ಎಷ್ಟು ಖುಷಿಯಾಗಿದೆ. ಅದು ಇನ್ನೊಂದು 6 ವರ್ಷ ಹೋದರೆ 200 ವರ್ಷಗಳಾಗತ್ತೆ ಅದಕ್ಕೆ. ಅದೊಂದು ಸೆಂಚುರಿ ಬೇರೆ. ಇನ್ನೊಂದು ಆ ಪರಿಸರ ಅಲ್ಲಿ ಚೆನ್ನಾಗಿದೆ, ಮತ್ತು ಅದು ಆಯುಸ್ಸು ತುಂಬ ಗಟ್ಟಿಯಾಗಿದೆ. ಈ ಥರ ತುಂಬ ಜೀವಿಗಳಿದೆ. ಯಾಕಂದರೆ ಸಮುದ್ರದಲ್ಲಿ ಬದುಕುವಂಥ ಜೆಲ್ಲಿ ಫಿಶ್ ಆಗಿರ್ಬೋದು, ಈ ಥರ ಸುಮಾರು ಜೀವಿಗಳು ಸುಮಾರು 10-15 ಮಿಲಿಯನ್ ವರ್ಷಗಳು ಬದುಕಿರುವಂಥ ಇತಿಹಾಸಗಳಿದೆ. ಅದರೊಳಗೆ ಇದು ತುಂಬ ಏಜು ಜೀವಿ. ಇದು 194 ವರ್ಷ ಬದುಕಿರುವಂಥ ಆಮೆ ಇದು. ನೋಡಿ ಯಾವ ಥರ ಇದೆ, ಮುಖ ಎಲ್ಲ ಸುಕ್ಕಟ್ಟಿದೆ ಸ್ವಲ್ಪ. ಆದರೂ ಇನ್ನೂ ತುಂಬ ಆ್ಯಕ್ಟಿವ್ ಆಗಿದೆ ಆಮೆ ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಚಲನೆಯಲ್ಲಿದೆ. ಹೊಟ್ಟೆ ತುಂಬ ಊಟ ಮಾಡುತ್ತೆ. ಎಷ್ಟು ದಪ್ಪವಾಗಿ ದಷ್ಟಪುಷ್ಟವಾಗಿದೆ. ಸ್ವಲ್ಪ ಕಣ್ಣು ಸ್ಕಿನ್ನು ಸ್ವಲ್ಪ ಚೇಂಜ್ ಆಗಿರ್ಬೋದು, ಆದರೆ ಈಗಲೂ ನೆನಪಿಟ್ಕೊಳ್ಳೋಂಥ ಏಜ್ ಆಮೆ ಅದು.